ಎಲ್ರಿಗೂ ನಮಸ್ಕಾರ. SNM ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸತೀಶ್ ಅಂತ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಈ ಥರ ಸ್ಟೈಲಿಶ್ ಬ್ರಷ್, ಅಂದರೆ ಇದು ಒಂಥರ ಡಿಫ್ರೆಂಟ್ ಆಗಿರೋ ಟೈಪ್ ಆಫ್ ಬ್ರಷು. ಇದು ಕೂಡ ಇನ್ಫೈನೈಟ್ ಪೇಂಟರ್ ಅಪ್ಲಿಕೇಶನಲ್ಲಿ ಸಿಗುತ್ತೆ. ಅದರಲ್ಲಿ ಸಾಕಷ್ಟು ಬ್ರಷಸ್ ಇದೆ. ಸೊ ಅದರಲ್ಲಿ ಈ ಬ್ರಷ್ ಕೂಡ ಒಂದು. ಸೊ ಇದು ಕೆಲವರಿಗೆ ಯೂಸ್ ಆಗುತ್ತೆ. ಏನಕ್ಕೆ ಅಂದರೆ ಯಾರಾದರೂ ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರೀಸ್ ಮಾಡ್ತಿದ್ದಾರೆ, ಹಾರರ್ ಸ್ಟೋರೀಸ್ ಮಾಡ್ತಿದ್ದಾರೆ, ಸೊ ಅವ್ರಿಗೆ ಈ ಥರದ್ದು ಬ್ರಷ್ಗಳನ್ನ ಯೂಸ್ ಮಾಡಿದ್ರೆ ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿ ಕಾಣಿಸುತ್ತೆ ಟೈಟಲ್ಲು. ಸೊ ಅವ್ರಿಗಿದು ಯೂಸ್ ಆಗುತ್ತೆ. ಸೊ ಇದನ್ನು ಹೇಗೆ ಕ್ರಿಯೇಟ್ ಮಾಡೋದು, ಯಾವ ಬ್ರಷ್ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಫಸ್ಟು ಪ್ಲೇಸ್ಟೋರಲ್ಲಿ ಇನ್ಫೈನೈಟ್ ಪೇಂಟರ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಡೌನ್ಲೋಡ್ ಮಾಡಿ. ಅದರ ಲಿಂಕು ವಿಡಿಯೋ ಜೊತೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಜೊತೆಗೆ ಇನ್ನೊಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ, ಪಿಕ್ಸೆಲ್ ಆ್ಯಪ್ ಅಂತ. ಅದ್ರ ಲಿಂಕ್ ಕೂಡ ಪ್ಲೇಸ್ಟೋರಲ್ಲೂ ಅವೈಲೇಬಲ್ ಇದೆ, ವಿಡಿಯೋ ಜೊತೆ ಡಿಸ್ಕ್ರಿಪ್ಷನಲ್ಲಿ ಅವೈಲೇಬಲ್ ಇದೆ. ಸೊ ಫಸ್ಟು ಇನ್ಫೈನೈಟ್ ಪೇಂಟರ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಸೊ ನೀವು ನೋಡ್ಬೋದು, ಇನ್ಫೈನೈಟ್ ಪೇಂಟರ್ ಅಪ್ಲಿಕೇಶನ್ನ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನಿಮಗೆ ಸಾಕಷ್ಟು ಬ್ರಷ್ಗಳು ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ ಪ್ರತಿಯೊಂದು ಡಿಫ್ರೆಂಟ್ ಬ್ರಷಸ್ ಇದೆ. ಸೊ ನೀವು ಒಂದೊಂದೇ ಬ್ರಷ್ನ ನೀವು ಯೂಸ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಬ್ರಷ್ ಎಷ್ಟು ಎಫೆಕ್ಟಿವ್ ಆಗಿದೆ, ಯಾವ ಬ್ರಷ್ನ ನಾವು ಹೇಗೆ ಯೂಸ್ ಮಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಕ್ಲಿಯರಾಗಿ. ಸೊ ಓಕೆನಾ. ಸೊ ಇವತ್ತು ನಾನು ಹೇಳಕ್ಕೆ ಹೋಗ್ತಿರುವಂಥ ಬ್ರಷ್ಗಳು ಬಂದ್ಬಿಟ್ಟು ಡಿಸೈನ್ ಅನ್ನೋದ್ರಲ್ಲಿದೆ. ಸೊ ಇಲ್ಲಿ ನೋಡ್ಬೋದು 5 ಡಿಫ್ರೆಂಟ್ ಬ್ರಷಸ್ ಇದೆ. ನಾನು ಹಂಗೆ ಜಸ್ಟು ಟೈಪ್ ಮಾಡ್ತೀನಿ ನೋಡಿ. ಸೊ ನೋಡ್ಬೋದು, ನಾನು ಅಂತ ಬರೆದಿದ್ದೀನಿ. ಸೊ ಅದೇ ಥರ ಇದರಲ್ಲಿ ಸ್ವಲ್ಪ ನೀವು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಳ್ಳಿ, ಸ್ಮೂತ್ನೆಸ್ ಜಾಸ್ತಿ ಇರಲಿ. ಸೊ ನೀವು ನೋಡ್ಬೋದು ಮಧ್ಯೆ ಗ್ಯಾಪ್ ಇದೆ. ಫಸ್ಟ್ ಒನ್ ನೋಡ್ಬೋದು ಕಂಪ್ಲೀಟ್ ಡಾಟ್ ಇದೆ. ಸೆಕೆಂಡ್ ಒನ್ನು ಲೈನಲ್ಲಿ ಬ್ರೇಕ್ ಆಗಿದೆ. ಸೊ ಇದು ಬ್ರೇಕಿಂಗ್ ಸಿಸ್ಟಮ್ನ ಯೂಸ್ ಮಾಡೋಕ್ಕೆ. ಸೊ ನೆಕ್ಸ್ಟು ಇದು ಡಬಲ್ ಡಾಟ್ಸ್ ಇದೆ. ಫಸ್ಟ್ ಒಂದು ಸಿಂಗಲ್ ಡಾಟು, ಇದು ಡಬಲ್ ಡಾಟ್ಸು. ಇದ್ರದ್ದು ಸ್ಮೂತ್ನೆಸ್ ಜಾಸ್ತಿ ಮಾಡೋಣ. ನೋಡ್ಬೋದು ಇಲ್ಲಿ 2 ಟೈಪ್ ಡಾಟ್ಸ್ ಇದೆ. ಸ್ವಲ್ಪ ಡಾಟ್ ಥಿಕ್ ಜಾಸ್ತಿ ಇದೆ. ಫಸ್ಟ್ ಒಂದಲ್ಲಿ ಲೆಂತ್ ಜಾಸ್ತಿ ಇದೆ, ಇದರಲ್ಲಿ ಲೆಂತ್ ಕಡಿಮೆ ಬಟ್ ಥಿಕ್ನೆಸ್ ಜಾಸ್ತಿ ಇದೆ. ಸೊ ಇದು ಎಂಡಲ್ಲಿ ಒಂದು ನಿಮಗೆ ಎರೋ ಮಾರ್ಕ್ ಥರ ಬರುತ್ತೆ. ಸೊ ನೋಡ್ಬೋದು. ಸೊ ಈ ಥರ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಈ ಥರದ್ದು ನೀವು ಯೂಸ್ ಮಾಡ್ಬೋದು ಪೋಸ್ಟರ್ಗಳಿಗೆ, ನಿಮ್ಮ ಶಾರ್ಟ್ ಮೂವಿ ಸ್ಟೋರೀಸ್ಗೆ ಟೈಟಲ್ ಆಗಿ. ಇದು ಕೂಡ ಅಷ್ಟೇ, ಇದು ಅದೇ ಥರ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫಾಂಟು. ಸಿ ಸೊ ಇಲ್ಲಿ ನಿಮ್ಗೆ ಬರೆದಾಗ ಚೆನ್ನಾಗಿ ಕಾಣಿಸಲ್ಲ, ಬಟ್ ಎಡಿಟ್ ಮಾಡಿದಾಗ ನೀವು ಕಲರ್ ಆ್ಯಡ್ ಮಾಡಿದಾಗ ಬ್ಯಾಕ್ಗ್ರೌಂಡು ಬ್ಲ್ಯಾಕ್ ಮತ್ತು ಬ್ಯಾಕ್ಗ್ರೌಂಡ್ ವೈಟು ನಿಮ್ಮ ಫೋಟೋಗೆ ತಕ್ಕಂಗೆ ಕಲರ್ಸು ಗ್ರೇಡಿಯೇಷನ್ಸು ಆ್ಯಡ್ ಮಾಡಿದ್ರೆ ಆವಾಗ ಈ ಲಾಸ್ಟಲ್ಲಿ ಏನು ಬರೆದಿದ್ನಲ್ಲ, 2 ಎರೋ ಮಾರ್ಕ್ದು ಸಿಂಬಲ್ ಮತ್ತು ಲಾಸ್ಟಲ್ಲಿ ಬರೆದಿರೋದು, ಇದು ನಿಮಗೆ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ನೀವು ನೋಡ್ಬೋದು, ನಾನು ಸ್ಟಾರ್ಟಿಂಗಲ್ಲಿ ಇಮೇಜಸ್ ತೋರಿಸಿದೆ. ಸೊ ಅದನ್ನು ಇದೇ ಥರ ಯೂಸ್ ಮಾಡಿ ಬರೆದಿರೋದು. ಸೊ ಏನಿಲ್ಲ, ಸಿಂಪಲಾಗಿ ನೀವು ಫಸ್ಟು ಎಕ್ಸಾಂಪಲು ನಾನೊಂದು ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ಎಲ್ಲ ಅನ್ಸೆಂಡ್ ಮಾಡಿದೆ. ಸೊ ಇವಾಗ ಇದನ್ನು ತೊಗೊಳ್ಳೋಣ, ಓಕೆನಾ. ಫ್ಲೋ ತೊಗೊಳ್ಳೋಣ. ನಿಮ್ಗೆ ಏನಾದರೂ ಬೇಕಿದ್ರೆ ಇಲ್ಲಿ ನೋಡ್ಬೋದು ನೀವು ಫ್ಲೋಸ್, ನೀವು ಥಿಕ್ನೆಸ್ಸು ಜಾಸ್ತಿ ಮತ್ತು ಕಡಿಮೆ ಮಾಡ್ಬೋದು, ಓಕೆನಾ. ಪ್ಲಸ್ಸು ಇಲ್ಲಿ ನೀವು ವೆಲಾಸಿಟಿ ಜಾಸ್ತಿ ಮಾಡ್ಬೋದು. ನೋಡ್ಬೋದು ಮೇಲುಗಡೆ ವೆಲಾಸಿಟಿ ಕಡಿಮೆ ಆಗ್ತೈತೆ. ಸೊ ಆಮೇಲೆ ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ಯೂಸ್ ಮಾಡ್ಬೋದು, ಓಕೆನಾ. ನೋಡ್ಬೋದು ನೀವು ಇಲ್ಲಿ ನಾನು ಸಿಂಪಲಾಗಿ ಒಂದು ಬರೆದಿದ್ದೀನಿ, ಕಾಡು ಮನೆ ಅಂತ, ಓಕೆನಾ. ಇದು ನೋಡೋಕ್ಕೆ ಸಿಂಪಲಾಗಿ ಕಾಣಿಸುತ್ತೆ. ಎಕ್ಸಾಂಪಲ್ ನಿಮಗೆ ನಿಮ್ದೇನಾದರೂ ಹಾರರ್ ಸ್ಟೋರಿ ಇತ್ತು, ಇಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಇತ್ತು. ಸೊ ಇವಾಗ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಇದು ಕಾಡು ಮನೆಗೆ ಅಲ್ಲಿ ಎರೋ ಮಾರ್ಕ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಅಂದರೆ ಅದು ಎಂಡಲ್ಲಿ ಒಂಥರ ಎರೋ ಮಾರ್ಕ್ ಥರ ಬಂದಿದೆ, ಅಂದರೆ ನೋಡೋರಿಗೆ ಅದೊಂದು ಅಟ್ರಾಕ್ಟ್ ಮಾಡುತ್ತೆ. ಸೊ ಈ ಕಥೆಯಲ್ಲಿ ಏನೋ ಒಂದು ಇಂಟ್ರೆಸ್ಟಿಂಗ್ ಇದೆ, ತಿರುವುಗಳು ಜಾಸ್ತಿ ಇದೆ. ಅದು ಎರೋ ಮಾರ್ಕ್ಸ್ ಎಲ್ಲ ತಿರುವುಗಳನ್ನ, ಅಂದರೆ ನಿಮ್ಮದು ಟ್ವಿಸ್ಟು ಟರ್ನ್ಸ್ ಏನಿರುತ್ತಲ್ಲ ಮೂವಿಲಿ, ಅದನ್ನು ಹೈಲೈಟ್ ಮಾಡುತ್ತೆ. ಸೊ ಇಲ್ಲಿ ನೋಡ್ಬಂದು ಕೆಳಗಡೆ ವೈಟು ಸ್ವಲ್ಪ ಜಾಸ್ತಿ ಇದೆ, ಬಟ್ ಅದನ್ನು ನೀವು ಕಲರ್ ಆ್ಯಡ್ ಮಾಡಿದಾಗ ಅದು ಚೆನ್ನಾಗಿ ಕಾಣಿಸುತ್ತೆ. ಸೊ ಜಸ್ಟ್ ಇದನ್ನು ಟ್ರೈ ಮಾಡೋಣ ಬೇಕಿದ್ರೆ. ಇಲ್ಲಿ ನೋಡಿ, ನೀವು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕೊಡಿ,
ಪಿ ಎನ್ ಜಿ ಸೆಲೆಕ್ಟ್ ಮಾಡಿ, ಬ್ಯಾಕ್ಗ್ರೌಂಡ್ ಆನ್ ಮಾಡೋಕೆ ಹೋಗ್ಬಿಟ್ಟು ಬ್ಯಾಕ್ಗ್ರೌಂಡ್ ಡಿಸೇಬಲ್ ಮಾಡಿ. ಸೊ ಬ್ಯಾಕ್ಗ್ರೌಂಡ್ ಆನ್ ಮಾಡಿದ್ರೆ ವೈಟ್ ಬ್ಯಾಕ್ಗ್ರೌಂಡ್ ಬರುತ್ತೆ ಬ್ಯಾಕ್ಗ್ರೌಂಡು. ಸೊ ಡಿಸೇಬಲ್ ಮಾಡಿದ್ರೆ ವಿತೌಟ್ ವೈಟ್ ಟೆಕ್ಸ್ಟ್ ಮಾತ್ರ ಸೇವ್ ಆಗುತ್ತೆ. ಓಕೆನಾ, ಇದು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಕ್ಲಿಯರಾಗಿ ಇದರಲ್ಲಿ ಸಿಂಪಲ್ ಆಗಿ ಹೇಳಿದೆ ಎಕ್ಸ್ಪೋರ್ಟ್. ಸೊ ಎಕ್ಸ್ಪೋರ್ಟ್ ಕೊಟ್ಟ ಮೇಲೆ ನೆಕ್ಸ್ಟ್ ಏನಂದರೆ ಪಿಕ್ಸಲ್ ಲ್ಯಾಬ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಬೇಕಿದ್ರೆ ನೀವು ಪಿಕ್ಸಾರ್ಟು ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಕನ್ವಾ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಅದು ನಿಮ್ಮ ಕನ್ವೀನಿಯೆಂಟು, ನಿಮ್ಗೆ ಯಾವ ಅಪ್ಲಿಕೇಶನ್ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡಿ. ಬಟ್ ನಾನು ಜಾಸ್ತಿ ಯೂಸ್ ಮಾಡೋದು ಪಿಕ್ಸಲ್ ಲ್ಯಾಬ್. ಸೊ ಪಿಕ್ಸಲ್ ಲ್ಯಾಬ್ ಓಪನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಇದಕ್ಕೆ ತಕ್ಕಂಗೆ, ಅಂದರೆ ಈ ಕಾರ್ಡು ಮನೆ ತಕ್ಕಂಗೆ ಯಾವುದೋ ಒಂದು ಪೋಸ್ಟರ್ ಅಥವಾ ಯಾವುದೋ ಒಂದು ಫೋಟೋನ ನೀವು ಮೊದಲೇ ಸೇವ್ ಮಾಡಿ ಇಟ್ಕೊಳ್ಳಿ. ನಾನು ಮೊದಲೇ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಡೈರೆಕ್ಟಾಗಿ ಅದನ್ನು ಓಪನ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇದೆಲ್ಲ 4th ಆಪ್ಷನು ಪ್ರಾಮ್ ಗ್ಯಾಲರಿ ಅಂತ. ಸೊ ನೀವು ಯಾವ್ದಾದ್ರು ಫೋಟೋ ಇದ್ದರೆ ನಿಮ್ಮ ಹತ್ರ ಪೋಸ್ಟರ್ಗೆ, ಸೊ ಆ ಫೋಟೋನ ಸೆಲೆಕ್ಟ್ ಮಾಡಿ. ನಿಮ್ಗೆ ಯಾವ ರೇಷಿಯೋ ಬೇಕು, ನಾನು ಜಸ್ಟು 1:1 ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಮತ್ತೆ ಇಂಪೋರ್ಟ್ ಕೊಟ್ಟು ನೀವು ಅದನ್ನು ಕಾರ್ಡ್ ಮನೆ ಅಂತ ಸೇವ್ ಮಾಡಿದ್ರಲ್ಲ ಅದನ್ನು ಸೇವ್ ಮಾಡ್ಕೊಳ್ಳಿ, ಅಂದರೆ ಇಂಪೋರ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಇದು ಬಂದಿದೆ. ಓಕೆನಾ, ಸೊ ಇವಾಗ ನಿಮ್ಗೆ ಯಾವ ಕಲರ್ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಲರ್ ಬೇಕು, ರೆಡ್, ಬ್ಲ್ಯಾಕ್, ನಿಮ್ಮ ಪೋಸ್ಟರ್ಗೆ ತಕ್ಕಂಗೆ ಯೂಸ್ ಮಾಡ್ಕೊಳ್ಳಿ. ಸಪೋಸ್ ನಿಮ್ಮ ಹತ್ರ ಟೆಕ್ಸ್ಚರ್ ಇದ್ದರೆ ಟೆಕ್ಸ್ಚರ್ ಆ್ಯಡ್ ಮಾಡ್ಬೋದು. ಸೊ ಅದಕ್ಕೆ ಅಂತ ಸಪ್ರೇಟ್ ವಿಡಿಯೋ ಮಾಡಬೇಕಾಗುತ್ತೆ ಟೆಕ್ಸ್ಚರ್ ಆ್ಯಡ್ ಮಾಡೋದು. ಸೊ ಬೇಕಿದ್ರೆ ಮಾಡೋಣ. ಸೊ ನೀವು ಸ್ವಲ್ಪ ಇದು ಥಿಕ್ನೆಸ್ ಕಡಿಮೆ ಆದರೆ ನಿಮಗೆ ಸ್ಟ್ರೈಕ್ ಆ್ಯಡ್ ಮಾಡಿ, ಇನ್ನೊಂದು ಸ್ವಲ್ಪ ರೆಡ್ಡು ಆ್ಯಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಶ್ಯಾಡೋ ಆ್ಯಡ್ ಮಾಡಿ, ಬ್ಲ್ಯಾಕ್ ಆರ್ ವೈಟು. ಸೊ ನಿಮ್ಗೆ ಗೊತ್ತಾಗುತ್ತೆ ಎಫೆಕ್ಟು. ಸೊ ಇವಾಗ ನೋಡ್ಬೋದು ಕಾಡು ಮನೆ. ಸೊ ನಾರ್ಮಲ್ ಡಿಸೈನ್ ಟೆಕ್ಸ್ಟ್ ಮಾಡಿದಾಗ ಸ್ವಲ್ಪ ಸಿಂಪಲ್ ಆಗಿರುತ್ತೆ. ಬಟ್ ಈ ಥರದ್ದು ಸ್ಟೈಲಿಶ್ ಬ್ರಷ್ಗಳನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಎಫೆಕ್ಟಿವ್ ಆಗಿ ಕಾಣಿಸುತ್ತೆ. ನೀವು ನೋಡ್ಬೋದು ಅಲ್ಲಿ ಎರೋ ಮಾರ್ಕ್ ಇರುತ್ತಲ್ಲ, ಸೊ ಅದರಿಂದ ಒಂದು ಸ್ವಲ್ಪ ನಿಮ್ಮದು ಟೈಟಲ್ ಏನಿರುತ್ತಲ್ಲ ಶೀರ್ಷಿಕೆ, ಅದು ಕ್ಯಾಚಿ ಆಗಿರುತ್ತೆ. ಸೊ ಅಲ್ಲಿದೆಯಲ್ಲ ಫಾಯಿಂಟ್ಸು, ಇದರಲ್ಲಿ ನೀವು ನೋಡಿದ್ದೀರ ಅದು ನೀವು ಡಿಫ್ರೆಂಟ್ ಟೆಕ್ಸ್ಟ್ ಫಾರ್ಮ್ಯಾಟ್, ಅಂದರೆ ಸ್ಟೈಲಿಶ್ ಆಗಿದೆ. ಡಿಫ್ರೆಂಟಾಗಿ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ, ತುಂಬ ಎಫೆಕ್ಟಿವ್ ಆಗಿರುತ್ತೆ. ಇನ್ನೂ ಬೇರೆ ಇದೆ, ಒಂದೊಂದೇ ಬ್ರಷ್ಗಳಿಗೆ ನಾನು ಒಂದೊಂದೇ ವಿಡಿಯೋ ಮಾಡ್ತೀನಿ. ಸೊ ಇದು ಸಿಂಪಲಾಗಿ ಇವತ್ತು ಏರೋ ಮಾರ್ಕ್ ರಿಲೇಟೆಡ್ಡು ಒಂದು ಬ್ರಷ್ ಸ್ಟೈಲ್ ಆಗಿತ್ತು. ಸೊ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ. ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕೆಲವು ಜನ ಮೆಸೇಜ್ ಹಾಕಿದ್ದಾರೆ ಫಾಂಟ್ಸ್ ಬಗ್ಗೆ ಸಪ್ರೇಟ್, ಅಂದರೆ ಈ ಥರದ ಫಾಂಟ್ಸ್ ಅಲ್ಲ, ನಾರ್ಮಲ್ ನುಡಿ ಫಾರ್ಮ್ಯಾಟಲ್ಲಿರೋ ಫಾಂಟ್ಸ್ ಬಗ್ಗೆ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಸಿಗ್ತೀನಿ. ಶುಭ ದಿನ.